ಮಾಡಿದ್ದಕ್ಕೆ ಯುವಕನ ಮೇಲೆ ಸಿಟ್ಟಾಗಿದ್ದಾರೆ. ಟೋನ್ ಜೀನ್ಸ್ ಹಾಕಿ ಬಂದಿದ್ದಕ್ಕೆ ನಡು ರಸ್ತೆಯಲ್ಲಿ ಆ ಯುವಕನಿಗೆ ಅವಮಾನ ಮಾಡಿದ್ದಾರೆ. ಟೋನ್ ಜೀನ್ಸ್ ಅನ್ನ ಹಾಕೊಂಡು ಬಂದಿದ್ದ ಒಬ್ಬ ಯುವಕ ಆ ಟೋನ್ ಜೀನ್ಸ್ ಹಾಕೊಂಡು ಬಂದಿದ್ದ ಅನ್ನುವಂಥ ಕಾರಣಕ್ಕಾಗಿ ಆತನಿಗೆ ಅವಮಾನ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಆ ಯುವಕನ ಕೈ ಕಟ್ಟಿ ಸೂಜಿ ದಾರದಿಂದ ಜೀನ್ಸ್ ಪ್ಯಾಂಟ್ ಅನ್ನ ಹೊಲಿದಿದ್ದಾರೆ. ಬೀದಿಯಲ್ಲೇ ಮಾನ ಹರಾಜು ಹಾಕಿದ್ದಕ್ಕೆ ಶಾಹಿಲ್ ಮನ ನೊಂದಿದ್ದಾನೆ. ತನಗೆ ಅವಮಾನ ಮಾಡಿದ್ದಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಯುವಕ ಶಾಹಿಲ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಬೀರ್, ಅನೀಶ್, ಸಲೀಂ ಈ ಮೂವರು ಶಾಹಿಲ್ಗೆ ಅವಮಾನ ಮಾಡಿದ್ದಾರೆ. ಸದ್ಯ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಶಾಹಿಲ್. ಅವಮಾನ ಮಾಡಿದ್ದಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಈತ. ಆತ ಟೋನ್ ಜೀನ್ಸ್ ಹಾಕಿದ್ದ ಅನ್ನುವಂಥ ಕಾರಣಕ್ಕೆ ಸೂಜಿ ದಾರವನ್ನ ತಂದು ಇನ್ನಿತರ ಮೂವರು ಆ ಟೋನ್ ಜೀನ್ಸ್ ಅನ್ನ ಹೊಲಿತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಶಾಹಿಲ್ ಎಂಬಾತ ಟೋನ್ ಜೀನ್ಸ್ ಹಾಕೊಂಡು ಬಂದಿದ್ದ. ಆದ್ರೆ ಈ ಮೂವರು ಕೂಡ ಆತನಿಗೆ ಅವಮಾನ ಮಾಡಿದ್ರು. ಆತ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾನೆ. ಸದ್ಯ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ. ಎಂದ್ರೆ ಗೋಣಿ ತೊಂದರೆ ಅಲ್ಲ, ಪ್ಯಾಂಟ್ ಬೇಡಕ್ ಹಾಕ್ಯಲ್ಲ ಸೀರಲಿ ಅಲ್ಲ ಊಡ ಅವಸ್ಥೆ ಪ್ಯಾಂಟ್ ತೊಂದರೆ ಅವಸ್ಥೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಿರಿಧರ್, ಗಮನಿಸ್ತಾ ಇದೀವಿ ವಿಡಿಯೋದಲ್ಲಿ ಗಮನಿಸಿದಂತಹ ಸಂದರ್ಭದಲ್ಲಿ ಆ ಯುವಕ ಶಾಹಿಲ್ ನಗ್ನಗ್ತಾನೆ ಅದನ್ನ ಅಕ್ಸೆಪ್ಟ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಆ ನಂತರದಲ್ಲಿ ಆತ್ಮಹತ್ಯೆಗೂ ಕೂಡ ಯತ್ನ ಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಹೇಗಿದ್ದಾರೆ, ಏನೇನು ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರಿಧರ್? ಅಶ್ವಿನಿ, ಆ ಹುಡುಗ ಬಹಳಷ್ಟು ನೊಂದುಕೊಂಡಿದ್ದಾನೆ. ಯಾಕಂದ್ರೆ ಆ ಸಾರ್ವಜನಿಕವಾಗಿ ಒಂದು ಮಾರ್ಕೆಟ್ ಎದುರುಗಡೆ ಆತನನ್ನು ಅವಮಾನ ಮಾಡಿದ್ದಾರೆ ಮತ್ತು ಆತ ಒಂದು ಹೊಸ ರೀತಿಯ ಟ್ರೆಂಡ್ ಇರುವಂತಹ ಒಂದು ಈ ಪ್ಯಾಂಟ್ ಅನ್ನು ಧರಿಸಿಕೊಂಡು ಹೋಗಿದ್ದ. ಅಲ್ಲಿಯ ಜನರಿಗೆ ಈ ಪ್ಯಾಂಟ್ ಅನ್ನು ನೋಡಿ ಒಂದು ಏನೋ ಹೊಸತ್ತಾಗಿ ಇವನೇ ಹೊಳೆದುಕೊಂಡು ಬಂದಿದ್ದಾನ ಅಥವಾ ಪ್ಯಾಂಟ್ ಅನ್ನು ಹರಿದುಕೊಂಡು ಬಂದಿದ್ದಾನ ಅನ್ನೋ ಒಂದು ತಮಾಷೆ ಕೂಡ ಮಾಡಿದ್ದಾರೆ. ಅದನ್ನ ವಿಡಿಯೋ ಮಾಡಿ ಇವರು ಅವರ ಪರಿಸರದ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೂಡ ಹಂಚಿಕೊಂಡಿದ್ದಾರೆ. ಇದರಿಂದಾಗಿ ಅವರ ಫ್ಯಾಮಿಲಿಯಲ್ಲಿ ಮತ್ತೆ ಅವರ ಗೆಳೆಯರು ಕೂಡ ತಮಾಷೆ ಮಾಡಿದ್ದಾರೆ. ಇದರಿಂದ ತುಂಬಾ ಅವಮಾನಿತನಾಗಿ ಒಂದು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಆದ್ರೆ ಯಾವುದೇ ಅಪಾಯಕ್ಕೆ ಈಡಾಗಿಲ್ಲ ಅನ್ನುವ ಮಾಹಿತಿ ಕೂಡ ಗೊತ್ತಾಗಿದೆ. ಹಾಗಾಗಿ ಆತ ಬಚಾವಾಗಿದ್ದಾನೆ. ಆದ್ರೆ ಈ ಒಂದು ಹೊಸ ರೀತಿಯ ಆ ಟೋನ್ ಜೀನ್ಸ್ ಅನ್ನು ಧರಿಸಿಕೊಂಡು ಕೂಡ ಅದಕ್ಕೆ ಯಾರೋ ಅವಮಾನ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಈತ ಒಂದು ಆತ್ಮಹತ್ಯೆ ಯತ್ನ ಮಾಡಿದ್ದಾನೆ ಅನ್ನೋದೇ ಒಂದು ವಿಪರ್ಯಾಸದ ಸಂಗತಿ ಅಂತಲೇ ಹೇಳ್ಬೇಕು. ಯಾಕಂದ್ರೆ ಈ ರೀತಿಯ ಒಂದು ಹೊಸ ರೀತಿಯ ಜೀನ್ಸ್ ಟ್ರೆಂಡ್ ಇರೋದು ನಗರ ಪ್ರದೇಶಗಳಲ್ಲಿ ಇದು ಒಂದು ಕಾಮನ್. ಆದ್ರೆ ಹಳ್ಳಿ ಪ್ರದೇಶಗಳಲ್ಲಿ ಈಗಷ್ಟೇ ಅದು ಆರಂಭ ಆಗ್ತಾ ಇದೆ. ಅದಕ್ಕೆ ಈ ಹುಡುಗ ಬಲಿಯಾಗಿದ್ದಾನೆ ಅಂತಲೇ ಹೇಳ್ಬೇಕಾಗತ್ತೆ. ಓಕೆ ಗಿರಿಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.